ಹಲೋ ಪಬ್ಲಿಕ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ಬೆಳಗಾವ್ ಹೊಂಟೇನಿ. ನಿನ್ನೆ ಸಂಜೆಗೆ ಹೋಗ್ಬೇಕಾಗಿತ್ತು, ಬಟ್ ಹೋಗೋದಾಗಲಿಲ್ಲ, ಭಾಳಷ್ಟು ಕೆಲಸ ಇತ್ತು. ಸೊ ಮಾರ್ನಿಂಗ್ ಒಂದು ಕ್ಲಾಸ್ ತೊಗೊಂಡು ಈಗ ಹೊಂಟೇನಿ ಬೆಳಗಾವಕ್ಕೆ. ಹೋಗೋ ಮುಂದೆಲ್ಲ ರೆಕಾರ್ಡ್ ಮಾಡ್ತೇನೆ, ಕ್ಲಿಪ್ಸ್ ತೋರಿಸ್ತೀನಿ. ಆ್ಯಂಡ್ ಹೆಲ್ಮೆಟ್ ನಮ್ಮ ಅಪ್ಪರ ತಗೊಂಡು ಹೊಂಟೇನಿ ರೀ. ಅವ್ರು ಗಾಡಿ ಕೊಡಬೇಕಿದೆ. ಡಿಸ್ಕವರ್ ಮೇಲೆ ಬೆಳಗಾವ್ ಹೊಂಟೇನಿ. ಸೊ ಚಲೋ ಬಾಯ್. ಊರು ರೀಚ್ ಆದ್ರೆ ರೀ, ಅಪ್ಪರ ಕೈ ಗಾಡಿ ಕೊಟ್ಟೆ. ಅಪ್ಪರು ಸ್ವಲ್ಪ ಟೆನ್ಷನ್ ಫ್ರೀ ಆದರೆ. ಆಮೇಲೆ ಸ್ವಲ್ಪ ಬೈಸ್ಕೊಂಡೆ ಅವ್ರ ಕಡೆ ಲೇಟಾಗಿ ಬಂದಿದ್ದಕ್ಕೆ. ಊರು ಎಂಟ್ರ್ ಆದ್ವಿ ರೀ. ನಮ್ಮ ಊರಿಂದ ಒಂದು ಗ್ಲಿಮ್ಸ್ ನೋಡ್ರಿ, ಎಲ್ಲ ಹಳೆ ಮನೆ ಬೆಳೆಸಿ ಬಿಲ್ಡಿಂಗ್ಸ್ ಕಟ್ಬಿಟ್ಟಾರ. ಸೊ ಏನು ಊರು ಅಂತ ಅನ್ಸಂಗಿಲ್ಲ, ಬಟ್ ಅಂದರೂ ಒಂದೆರಡು ಗ್ಲಿಮ್ಸ್ ಹಾಕಿ ನಿಮ್ಮ ಸಂಬಂಧ. ಇದು ಬಸವೇಶ್ವರ ದೇವಸ್ಥಾನ, ಇದು ಸಿದ್ದೇಶ್ವರ ದೇವಸ್ಥಾನ ಮತ್ತು ಹನುಮಂತರ ಗುಡಿ. ನನ್ನ ಚೈಲ್ಡ್ಹುಡ್ ಸ್ಪೆಂಡ್ ಮಾಡಿದ್ದ ಟೈಮ್ ನನ್ನ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡ್ಕೊಂಡೆ. ಅತ್ತೆ ಹಾಯ್ ಮಾಡ್ಬೇ, ಹಾಯ್ ಮಾಡ. ಎಲ್ಲಾರು ಹಾಯ್ ಮಾಡಿದ್ರು. ಬರತ್ತಿರ್ತು ಅದು ಬಿಡ್ರಿ, ಕೇಳ್ರಿ. ಅದು ಮಾಡೋಣ, ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ ಎಲ್ಲ ಮಾಡೋದು. ದೋಸೆ, ಇಡ್ಲಿ, ಮಟನ್ ಇಡ್ಲಿ ಸಾಂಬಾರ್ ಚಟ್ನಿ, ಇಡ್ಲಿ ಸಾಂಬಾರ್ ಚಟ್ನಿ. ರೀಸೆಂಟ್ಲಿ ಮದುವೆ ಆಗಿದ್ದು ನಮ್ಮ ಅಣ್ಣ ಸ್ವಲ್ಪ ಕಾಡಿಸಿ ಬಾಪ ಬಾಬು ಸ್ವಲ್ಪ ಊರೆಲ್ಲ ಫೆಸ್ಟಿವಲ್ ನಡೆದಿದ್ದು ಮಜಾ ಮಾಡತ್ತಿದ್ವಿ. ಹಂಗೆ ಹೊಲದ ಕಡೆ ಹೋಗಿದ್ದೆ ರೀ, ಹೊಲ ನೋಡಕ್ಕೆ. ಇದು ನಮ್ಮ ಹೊಲ. ವಾಟ್ಸ್ಆಪ್ ಮೈ ಗ್ಯಾಂಗ್, ವೆಲ್ಕಮ್ ಟು ಹುಡ್. ಇನ್ನೊಂದು ವಿಡಿಯೋ ಆಯ್ತಾ ಒಂದು ನಮಸ್ಕಾರ, ನನ್ನ ಹೆಸರು ಋಷಿ ಘನಶ್ಯಾಮ್ ಮಗವಡಿಕರ್. ಇವಾಗ ಜಾತ್ರೆ ಐತ್ರಿ. ಆಗಲೇ ಫ್ಯಾಮಿಲಿ ಒಳಗೆ ಇನ್ನೂ ಎಲ್ಲರೂ ಬಂದಿದ್ದಿಲ್ಲ. ಎಲ್ಲ ಹೊರಗೆ ದೇವಿ ಯಾವ ಬರ್ತಾಳೆ ಅಂತ ಕಾಯಕ್ಕೆ ಹೋಗಿದ್ರೆ, ದೇವಿನ ತೊಗೊಂಬಂದು ಮನೆ ಮುಂದೆ ಕುಂಡಿಸಿದ ಕೂಡಲೇ ಉಡಿ ತುಂಬಕ್ಕೆ ಎಲ್ಲರೂ ಬಂದಿದ್ರೆ. ಫ್ಯಾಮಿಲಿ ಭಾಳ ಅಂದ್ರೆ ಭಾಳ ದೊಡ್ಡದೈತಿ. ಅವರು ಅದನ್ನ ಹೇಳತ್ತಿದ್ರೆ, ಎಲ್ಲರೂ ಇಲ್ಲೇ ಇದ್ದಿದ್ದು ಖುಷಿ ಆದಂತ ಹೇಳಿ. ಇಷ್ಟು ಗ್ರ್ಯಾಂಡ್ ಫೆಸ್ಟಿವಲ್ ಆಗಿತ್ತು ರೀ, ಭಾಳ ಮಜಾ ಬಂತು. ಭಾಳ ದಿವಸ ಆದಮೇಲೆ ಎಲ್ಲರಿಗೂ ಭೇಟಿಯಾಗಿ ಸಿಕ್ಕಾಪಟ್ಟಿ ಖುಷಿ ಆಯ್ತು. ಆ್ಯಂಡ್ ದಿಸ್ ಈಸ್ ಪೊಂಜೀಸ್ ಫ್ಯಾಮಿಲಿ. ಹಿಂದೇನು ಬ್ಲೂ ಕಲರ್ ಹಂಚಿನ ಮನೆ ಕಾಣೋದಿಲ್ಲ, ಅದು ನಮ್ಮ ಮೂಲ ಮನೆ ರೀ. ನಮ್ಮ ಅಜ್ಜಾರ್ ಇದ್ದಿದ್ದು ಮನೆ. ದೇವಿ ಲಿಟ್ರಲಿ ಒಂದು ಅರ್ಧ ತಾಸು ಮ್ಯಾಲರೆ ನಮ್ಮ ಮನೆ ಮುಂದೆ ಕುಂತಿದ್ಲ. ಭಾಳ ಖುಷಿ ಅನ್ಸಾಕತ್ತಿತ್ತು. ಇಡೀ ಮಂಟನ್ದಾಗಿಂದ ಎಲ್ಲ ಹೆಣ್ಮಕ್ಳು ದೇವಿಗೆ ಉಡಿ ತುಂಬಾಕತ್ತಿದ್ರೆ. ಅದು ನೋಡಕ್ಕನ ಏನೋ ಒಂದು ಪಾಸಿಟಿವ್ ಫೀಲಿಂಗ್ ಕೊಡಾಕತ್ತಿತ್ತು. ಇಷ್ಟು ಸಮೀಪಲಿಂದ ದೇವ್ರು ನೋಡಕ್ಕೆ ಸಿಕ್ತಂದ್ರೆ ಭಾಳ ಖುಷಿ ಆಯ್ತು ಮನಸ್ಸಿಗೆ. ಆ್ಯಂಡ್ ಅದೇ ಮೂಮೆಂಟ್ ಒಳಗೆ ನಮ್ಮ ಅಕ್ಕನ ಗಂಡ ಬಂದು ಫೋನ್ ಇಸ್ಕೊಂಡು ಹೋಗಿ ಬಂದು ಕಾಲು ಮುಗಿದು ಬಾ ಅಂಥೇಳಿ ಬೈದು ಸ್ವಲ್ಪ ಕಳಿಸಿದ್ರೆ, ಹೋಗಿ ನಾನು ದೇವ್ರಿಗೆ ಕಾಲು ಮುಗಿದು ಬಂದೆ. ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತಂದು ಬೇಡ್ಕೊಂಡ್ರಿ. 2025 ಇಯರ್ ಒಳ್ಳೇದಾಗಲಿ. ಆ್ಯಂಡ್ RCB ಈ ಸತಿ ಕಪ್ ಗೆಲ್ಲಿ. ಸೊ ಬೇಡ್ಕೊಂಡೆ ದೇವರಿಗೆ. ಉಡಿ ತುಂಬೋದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲ ಮತ್ತೆ ಸಿಕ್ಕರೆ ನಮ್ಮ ಅಕ್ಕ ರೀ, ನಮ್ಮ ತಂಗಿ ಆ್ಯಸ್ ಯೂಶಲ್ ನಿಮ್ಗೆ ಗೊತ್ತೈತಿ, ನಮ್ಮ ವೈನಿ, ನಮ್ಮ ಅತ್ಯ, ನಮ್ಮ ಪಪ್ಪ, ನಮ್ಮ ಜೀಜು, ನಮ್ಮ ಮಮ್ಮಿ ಮತ್ತು ನಮ್ಮ ಆಯಿ, ನಮ್ಮ ವೈನಿನೂ ಅದರಲ್ಲಿ ಹಿಂದೆ, ನಮ್ಮ ಕಾಕಾನು ಕೈ ಮಾಡತ್ತಿದ್ರೆ. ಎಲ್ಲ ಫುಲ್ ಬ್ಯುಸಿ ಇದ್ರೆ ಇಂದ್ರ ಬಂದು ಅವರು ನೋಡ್ರಿ ನಮ್ಮ ಅಕ್ಕ. ಅದು ದ್ಯಾಮವು ಏನು ಉಡಿ ತುಂಬಿದ್ ಮುಗಿದ ಫಂಕ್ಷನ್ ಅಷ್ಟೊತ್ತಿಗೆ ಅಂತಂದ್ರೆ ದುರ್ಗವ್ವ ಮರ್ಗವ್ವ ಅಂಥೇಳಿ ನಮ್ಮ ಊರಿಂದ ಇನ್ನೂ 2 ದೇವ್ರೆ, ಭಾಳ ಪವರ್ಫುಲ್ ದೇವ್ರು ರೀ. ಅವ್ರದ್ದು ಪಾಲ್ಕಿ ಬಂತು ಮನೆ ಮುಂದೆ. ಅವ್ರಿಗೂ ಉಡಿ ತುಂಬೋದು, ಆಮೇಲೆ ಪೂಜೆ ಮಾಡೋದೆಲ್ಲ ಆಯ್ತು. ಅದು ಭಾಳ ಪಾಸಿಟಿವ್ ವೈಬ್ಸ್ ಕೊಡಾಕತ್ತೈತಿ ರೀ ಆ ದೇವ್ರಲಿಂತ್ರೂ. ಎಲ್ಲ ಫಂಕ್ಷನ್ ಮುಗಿಸಿ ಮಮ್ಮಿ ಪಪ್ಪ ಮನೆ ಕಡೆ ಹೊಂಟ್ರೆ. ಎಸ್
ಹಾಯ್ ಸೊ ಫೈನಲಿ ಉಡಿ ತುಂಬುದೆಲ್ಲ ಮುಗಿತ್ತೆ. ಜಾತ್ರೆ ಅಂದ್ಮೇಲೆ ಸ್ವಲ್ಪ ಮಂದಿಗೆ ಬೈಯೋದು ಕಾಡ್ಸೋದು ಇರೋದಲ್ರಿ, ಹಂಗೆ ಇನ್ನೊಬ್ರಿಗೆ ಕಾಡಿಸ್ಕೊಂತ ಆಸೆ ಮಾಡ್ಕೊಂತ ಬರಾಕತ್ತಿದ್ವಿ. ಸ್ವಲ್ಪ ಒಂಜಿ ಅಂತ ಬರ್ಬೇಕು. ಊರೆಲ್ಲ ಅಡ್ಡಾಡಿ ನಮ್ಮ ಸಣ್ಣ ಹಳೆ ನೋಡಕ್ಕೆ ಬಂದಿದ್ದ ಮೋಸ್ಟ್ ಯಂಗರ್ ಒನ್ ನಮ್ಮ ಅಕ್ಕನ ಮಗ, ಭಾರಿ ಕ್ಯೂಟ್ ಅದನ್ರಿ. ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ಪಾರ್ಟ್ ಒಳಗೆ ಊರು ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋನು, ನಮ್ಮ ದೇವಿ ಪಂಡಾಲ್ ತೋರಿಸ್ತೀನಿ. ಅಂಟಿಲ್ ದೆನ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಫಾಲೋ ಮಾಡೋದು ಮರಿಬೇಡ್ರಿ, ಸಜೆಷನ್ ಕೊಡ್ರಿ ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಹೆಲ್ಪ್ ಮೀ ಗ್ರೋ.